ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ನಿಮ್ಮೆಲ್ಲರನ್ನ ನಾನು ತ್ರೈಕ ದೇವರ ನಾಮದಲ್ಲಿ ಸ್ವಾಗತಿಸುವಂಥವನಾಗಿರ್ತೇನೆ. ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವಾತನೆ, ನಮ್ಮ ಜೀವಿತಗಳನ್ನು ರೂಪಿಸುವಾತನೆ, ಈ ದಿನವೂ ಸಹ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮ ಕೂಡ ಮಾತಾಡು. ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಮಗೆ ಸಹಾಯ ಮಾಡು. ಇದರ ಮೂಲಕ ನಮ್ಮ ಜೀವಿತವು ನಿನ್ನಲ್ಲಿ ಆತ್ಮಿಕವಾಗಿ ಅಭಿವೃದ್ಧಿಯನ್ನು ಕಾಣಲಿ. ಆಮೇನ್. ಹೊಸ ಹೃದಯ ಹಾಗೂ ಹೊಸ ಆತ್ಮ. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 14ರಿಂದ 21ನೇ ವಚನ. ಈ ವಾಕ್ಯ ಭಾಗಗಳು ನಾವು ಕಳೆದ ವಾರವೂ ಸಹ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಕೇಳಿದ್ದೇವೆ. ಅದಕ್ಕೆ ಬಹಳ ನಿಕಟವಾಗಿರುವಂತಹ ವಾಕ್ಯ ಭಾಗ ಇದಾಗಿರ್ತದೆ. ಇದರಲ್ಲಿ ಮುಖ್ಯವಾಗಿ ನಾವು ನೋಡಿಕೊಳ್ಳುವಂಥದ್ದು 19 ಹಾಗೂ 20ನೇ ವಚನ. ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನೆರವೇರಿಸಲಿ ಎಂದು ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನಾವು ಮೊಟ್ಟಮೊದಲನೇದಾಗಿ ಈ ಯೆಹೆಜ್ಕೇಲನ ಹಿನ್ನೆಲೆಯನ್ನು ಅಥವಾ ಯೆಹೆಜ್ಕೇಲನು ಇದ್ದಂತಹ ಲೋಕವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೇಗೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡಿಕೊಂಡೆವು, ಅದೇ ರೀತಿಯಲ್ಲಿ ಈ ಯೆಹೆಜ್ಕೇಲನ ಸಮಯದಲ್ಲೂ ಸಹ ಈ ಜನರು ಬಂಧನದಲ್ಲಿದ್ದಾರೆ. ಇವರು ಕೇವಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿರುವಂತಹ ಬಂಧನವಲ್ಲ, ಬದಲಾಗಿ ಆತ್ಮಿಕವಾಗಿ ಬೇರ್ಪಟ್ಟಿದ್ದಾರೆ, ಭಾವನಾತ್ಮಕವಾಗಿ ಬೇರ್ಪಟ್ಟಿದ್ದಾರೆ, ಸಮುದಾಯದ ಗುರುತನ್ನೇ ಅವರು ಕಳೆದುಕೊಂಡಿದ್ದಾರೆ. ಯೆರೂಸಲೇಮ್ ಅಲ್ಲೆಲ್ಲೋ ದೂರದಲ್ಲಿದೆ, ಅಲ್ಲಿರುವಂತಹ ದೇವಾಲಯ ಇನ್ನೂ ಇದೆ. ಆದರೆ ಇಲ್ಲಿರುವಂತಹ ಜನರು ಬಹಳ ನೋವಿನಲ್ಲಿ, ಬಹಳ ಸಂಶಯಗಳಲ್ಲಿ, ಕನ್ಫ್ಯೂಷನ್ನಲ್ಲಿ ಹಾಗೂ ದೇವರಿಂದ ದೂರವಾಗಿದ್ದಾರೆ ಅನ್ನುವಂತಹ ನಿಲುವಿನಲ್ಲಿ ಇದ್ದಾರೆ. ಇಂತಹ ಜನರಿಗೆ ಹೊಸ ಹೃದಯವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಹೇಳುವಾಗ ಅಲ್ಲಿ ಆತ್ಮಿಕವಾಗಿ ತುಂಬಿ ತುಳುಕುತ್ತಿರುವಂತಹ ಜನರೊಟ್ಟಿಗೆ ಈ ಹೊಸ ಹೃದಯದ ಕುರಿತು ಮಾತನಾಡ್ತಲ್ಲ, ಬದಲಾಗಿ ಯಾರು ಯಾವುದೇ ನಿರೀಕ್ಷೆಯನ್ನು, ಯಾವುದೇ ಭರವಸೆಯನ್ನು ಕಾಣದೇ ಇರುವಂತಹ ಜನರಿಗೆ ಈ ವಾಕ್ಯ ಭಾಗ ಹೇಳಲ್ಪಡುತ್ತಲಿದೆ. ನಾವು ಹೋದ್ವಾರ ಹೊಸ ಕಾರ್ಯದ ಕುರಿತು ನೋಡಿಕೊಂಡೆವು. ಈ ವಾರ ಹೊಸ ಹೃದಯ ಹಾಗೂ ಹೊಸ ಆತ್ಮನ ಕುರಿತು ನೋಡಿಕೊಳ್ಳುತ್ತೇವೆ. ಇಲ್ಲಿ ನಾವು ಈ ಸೆರೆಯನ್ನು ಅಥವಾ ಬಂಧನವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದರಲ್ಲಿರುವಂತಹ ಒಳಗಿನ ಭಾವಗಳನ್ನು ಸಹ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ನೀವು ಯಾರನ್ನೂ ನಂಬೋದಕ್ಕೆ ಹೋಗೋದಿಲ್ಲ. ಅಲ್ಲಿಗೆ ಈ ನಂಬಿಕೆ ಬಹಳ ಡೇಂಜರ್ ಆಗಿ ಕಾಣಿಸ್ತದೆ. ಈ ನಿರೀಕ್ಷೆ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಬರೋದಕ್ಕೂ ಸಾಧ್ಯವಿಲ್ಲ. ಬದಲಾಗಿ ನೀವು ಎಲ್ಲವನ್ನ ಅಯ್ಯೋ ಪರವಾಗಿಲ್ಲ ಬಿಡು, ಅಯ್ಯೋ ಏನೋ ಆಗಲ್ಲ ಬಿಡು ಅನ್ನುವಂಥ ರೀತಿಯಲ್ಲಿ ನೋಡಲಿಕ್ಕೆ ಆರಂಭಿಸ್ತೀರ. ಹಾಗೂ ಮೂರನೇದಾಗಿ ಭಾವನಾತ್ಮಕವಾಗಿ ಯಾರತ್ರನೂ ಓಪನ್ ಆಗಿ ಮಾತನಾಡೋದಕ್ಕೂ ಸಾಧ್ಯವಾಗೋದಿಲ್ಲ. ಆ ರೀತಿಯಾದಂಥ ಸನ್ನಿವೇಶ ಇಲ್ಲಿ ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ನಾವು ಕಾಣುತ್ತೇವೆ. ಆದರೆ ಇಲ್ಲಿ ಯೆಹೆಜ್ಕೇಲನು ಇಸ್ರಾಯೇಲ್ಯರನ್ನ ಕಾಣುವಾಗ ದೇವರಿಗೆ ವಿರುದ್ಧವಾಗಿರುವಂತಹ ಜನರಿಗಿಂತ ಹೆಚ್ಚಾಗಿ ಕಲ್ಲಾದ ಹೃದಯವನ್ನು ಹೊಂದಿರುವಂಥ ಜನರಾಗಿ ಈತನು ನೋಡುತ್ತಾನೆ. ಕಲ್ಲಾದ ಹೃದಯ ಎಂಬುದಾಗಿ ಹೇಳುವಾಗ ಅದು ಕೇವಲ ಪಾಪದ ಅಥವಾ ಪಾಪದಿಂದ ತುಂಬಿರುವಂಥ ಜೀವನವನ್ನು ಅದು ನಮಗೆ ತೋರಿಸ್ಕೊಡ್ತಾ ಇಲ್ಲ. ಬದಲಾಗಿ ನೀವು ಆ ಕಲ್ಲಿಗೆ ಏನೇ ಮಾಡಿದ್ರೂ ಇಟ್ ವಿಲ್ ನಾಟ್ ರೆಸ್ಪಾಂಡ್, ಅದು ಯಾವುದೇ ರೀತಿಯಂಥ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ. ಹಾಗಾಗಿ ಆ ಜನರ ಹೃದಯಗಳು ಕಲ್ಲಾಗಿ ಹೋಗಿದೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸಿಕೊಡ್ತದೆ. ಈ ಹಿನ್ನೆಲೆಗಳನ್ನು ನಾವು ನೋಡುವಾಗ ಆ ರೀತಿಯಾದಂಥ ಕಲ್ಲು ಯಾವುದೇ ರೀತಿಯಾದಂಥ ನೋವನ್ನು ಹೊಂದಿರುವುದಿಲ್ಲ,
ಅದು ಆನಂದವನ್ನೂ ಸಹ ಹೊಂದೋದಕ್ಕೆ ಸಾಧ್ಯವಿಲ್ಲ. ಅದು ಬದುಕ್ತಲಿದೆ, ಆದರೆ ಅದರಲ್ಲಿ ಪ್ರೀತಿ ಇಲ್ಲ. ಈ ರೀತಿಯಾಗಿ ನಾವು ಕಲ್ಲಾದ ಹೃದಯವನ್ನು ಅರ್ಥ ಮಾಡಿಕೊಳ್ಳಬಹುದು. ಎರಡನೇದಾಗಿ, ಈ ಹೃದಯ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಈ ಸತ್ಯವೇದದ ಭಾಷೆಯಲ್ಲಿ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಸೆಂಟರ್ ಆಗಿರುವಂತಹ ಒಂದು ಅಂಗ ಈ ಹೃದಯ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಅದು ಕೇವಲ ಒಂದು ಭಾವನೆ ಅಲ್ಲ, ಬದಲಾಗಿ ನಮ್ಮಲ್ಲಿರುವಂಥ ಸ್ಥೈರ್ಯತೆಯನ್ನು, ನಮ್ಮಲ್ಲಿರುವಂಥ ನೆನಪನ್ನು, ಆಶೆಗಳನ್ನು ಹಾಗೂ ನಿರ್ಧಾರಗಳನ್ನು ರೂಪಿಸುವಂಥದ್ದು ಆಗಿರ್ತದೆ. ಹಾಗಾಗಿ ಈ ಕಲ್ಲಾದ ಹೃದಯ ಎಂಬುದಾಗಿ ಹೇಳುವಾಗ ನಾವು ಎಲ್ಲೋ ಒಂದೆಡೆ ಆ ಕಲ್ಲಿಂದ ಕೂಡಿರುವಂಥವರಾಗಿ ಯಾವುದೇ ರೀತಿಯಾದಂಥ ಅಂಶಗಳನ್ನು ಗ್ರಹಿಸಲು ನಾವು ನಿರರ್ಥಕರಾಗಿರ್ತೇವೆ. ನಮ್ಮಲ್ಲಿ ಆ ಕರುಣೆ ತೋರಿಸುವಂಥದ್ದು ಕೇವಲ ಕೆಲವು ಜನರ ಮಧ್ಯದಲ್ಲಿ ತೋರಿಸುವಂಥದ್ದಾಗಿರ್ತದೆ. ಹಾಗೂ ನಮ್ಮ ನಂಬಿಕೆ ಒಂದು ರೀತಿಯಲ್ಲಿ ಮೆಕ್ಯಾನಿಕಲ್ ಆಗಿ ಹೋಗ್ಬಿಡ್ತದೆ. ಹಾಗೂ ನಮ್ಮ ವಿಧೇಯತೆ ಅದು ಕೇವಲ ಬಾಹ್ಯಾಚಾರವಾಗಿ ಮಾತ್ರವೇ ಇಲ್ಲಿ ಕಾಣಿಸುವಂಥದ್ದಾಗಿರ್ತದೆ. ಇಲ್ಲಿ ಇಸ್ರಾಯೇಲ್ಯರು ದೇವರನ್ನು ತಮ್ಮ ಯೋಚನೆ ಮೂಲಕ ಅಥವಾ ತಾವು ಹೇಗೆ ಆತನ ಕಂಡುಕೊಂಡೆವು ಒಂದು ರೀತಿಯಲ್ಲಿ ಇಂಟೆಲೆಕ್ಚುಯಲ್ ಆಗಿ ಅವರು ಜ್ಞಾಪಕ ಮಾಡ್ಕೊಳ್ತಾ ಇದ್ದಾರೆ ಹೊರತಾಗಿ ತಾವು ಅನುಭವಿಸಿದಂತಹ ರೀತಿಯಲ್ಲಿ ಜನರು ನೋಡ್ತಾ ಇಲ್ಲ. ಈ ಕಾರಣದಿಂದ ಇಲ್ಲಿ ಹೊಸ ಹೃದಯ ಹಾಗೂ ಹೊಸ ಆತ್ಮ ಎಂಬುದಾಗಿ ಹೇಳುವಾಗ ಅವರಲ್ಲಿದ್ದಂತಹ ಹೃದಯ ಹೇಗೋ ಕಾರ್ಯ ಮಾಡ್ತಲಿದೆ, ಆದರೆ ಮಾಡಬೇಕಾಗಿರುವಂಥ ಕಾರ್ಯ ಅದು ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ತೋರಿಸಿಕೊಡ್ತದೆ. ಇಲ್ಲಿ ದೇವರ ಗುಣ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಇಷ್ಟೆಲ್ಲ ಆಗ್ತಾ ಇದ್ದಾಗ್ಯೂ ಜನರು ತನ್ನ ಕಡೆಗೆ ಸರಿಯಾದಂತಹ ರೀತಿಯಲ್ಲಿ ಅವರು ಪ್ರತಿಕ್ರಿಯಿಸ್ತಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಲಿದ್ದಾಗ್ಯೂ ಸಹ ದೇವರು ಅವರ ಮುರಿದು ಹೋದಂತಹ ಒಂದು ಹೃದಯಗಳನ್ನು, ಮುರಿದು ಹೋದಂತಹ ಮನಸ್ಸುಗಳನ್ನು ಕೃಪೆಯ ಮೂಲಕ ಆತನು ಅಡ್ರೆಸ್ ಮಾಡುತ್ತಲಿದ್ದಾನೆ, ಭೇಟಿ ಮಾಡುತ್ತಲಿದ್ದಾನೆ. ಮೂರನೇದಾಗಿ, ಐ ವಿಲ್ ರಿಮೂವ್, ನಾನು ಅವರಲ್ಲಿರುವಂಥ ಕಲ್ಲಾದ ಹೃದಯಗಳನ್ನು ತೆಗೆದು ಹಾಕುತ್ತೇನೆ ಎಂಬುದಾಗಿ ಹೇಳುವಾಗ ಇದು ಮನುಷ್ಯರಿಂದ ಸಾಧ್ಯವಾಗುವಂತಹ ಕಾರ್ಯವಲ್ಲ. ಈ 11ನೇ ಅಧ್ಯಾಯ 19ನೇ ವಚನದಲ್ಲಿ ಯಾರು ಕಾರ್ಯ ಮಾಡುತ್ತಲಿದ್ದಾರೆ ಎಂಬುದಾಗಿ ಹೇಳುವಾಗ ಅದು ದೇವರ ಕಾರ್ಯವೇ ಆಗಿರುತ್ತದೆ. ಇಲ್ಲಿ ದೇವರು ನಿಮ್ಮ ಕಲ್ಲಾದ ಹೃದಯವನ್ನು ನಾನು ತೆಗೆದು ಹಾಕ್ತೇನೆ ಎಂಬುದಾಗಿ ಹೇಳುವಾಗ ಅದನ್ನು ನೀವು ಸಾಫ್ಟ್ ಮಾಡ್ಕೊಳ್ಬೇಕು. ನೀವು ಪುನಃ ನನ್ನನ್ನು ನಂಬೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಹಾಗೂ ನಿಮ್ಮ ಭಾವನೆಗಳನ್ನು ಇನ್ನೂ ಜಾಸ್ತಿ ಮಾಡಬೇಕು ಎಂಬುದಾಗಿ ಹೇಳ್ತಲ್ಲ, ಬದಲಾಗಿ ದೇವರು ಹೇಳ್ತಾ ಇದ್ದಾನೆ, ನಾನು ತೆಗೆದು ಹಾಕುತ್ತೇನೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುತ್ತೇನೆ, ನಾನು ನಿಮ್ಮಲ್ಲಿ ಇಡುತ್ತೇನೆ ಅನ್ನುವಂತಹ ಅಂಶಗಳನ್ನು ಹೇಳುತ್ತಿದ್ದಾನೆ. ಡಾಕ್ಟರ್ ಲ್ಯಾಂಗ್ವೇಜಲ್ಲಿ ಒಂದು ರೀತಿಯಲ್ಲಿ ಇದು ಡಿವೈನ್ ಸರ್ಜರಿ ಎಂಬುದಾಗೇ ಅರ್ಥ ಮಾಡಿಕೊಳ್ಬೇಕು. ಇರುವಂತಹ ಕಲ್ಲಾದ ಹೃದಯವನ್ನು ತೆಗೆದು ಹೊಸ ಮನಸ್ಸನ್ನು, ಹೊಸ ಆತ್ಮನನ್ನು, ಹೊಸ ಹೃದಯವನ್ನು ಇಡುವಂತಹ ಕಾರ್ಯ ದೇವರು ಇಲ್ಲಿ ಮಾಡುತ್ತಲಿದ್ದಾನೆ. ಈ ಕಾರ್ಯಗಳನ್ನು ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ? ದೇವರಿಗೆ ಆ ಕಾರ್ಯವನ್ನು ಮಾಡಲು ಬಿಡುವುದಕ್ಕೆ ಸಾಧ್ಯವಾ? ಇಲ್ಲಿ ಈ ಕಲ್ಲಾದ ಹೃದಯ ಅದು ಯಾವತ್ತೂ ರಿಪೇರ್ ಮಾಡೋಕ್ಕಾಗೋದಿಲ್ಲ, ಬದಲಾಗಿ ರೀಪ್ಲೇಸ್ ಮಾಡಬೇಕಾಗ್ತದೆ. ಈ ಕಲ್ಲಾದ ಹೃದಯ ಗ್ರಹಿಸುವಂಥ ಅಂಶವನ್ನು ಬಿಟ್ಬಿಟ್ಟಿರ್ತದೆ. ಹಾಗಾಗಿ ಅದು ಪುನಃ ಗ್ರಹಿಸಬೇಕಾದರೆ ದೇವರ ಒಂದು ವಾಕ್ಯದ ಪ್ರಕಾರ ಆ ಕಲ್ಲಾದ ಹೃದಯ ತೆಗೆದು ಹೊಸ ಹೃದಯ ನಮ್ಮಲ್ಲಿ ಇಡಬೇಕಾಗಿದೆ ಅನ್ನುವಂತಹ ಅಂಶ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೋದಂದರೆ, ಒಂದು ರೀತಿಯಲ್ಲಿ ನೀವು ಒಂದು ಸ್ಪಾಂಜನ್ನು ನೀರಲ್ಲಿ ಹಾಕಿ ಆ ಸ್ಪಾಂಜು ಎಷ್ಟು ನೀರನ್ನು ಹೀರ್ಕೊಳ್ತದೆ ಅದೆಲ್ಲವನ್ನು ಹೀರ್ಕೊಂಡ ನಂತರ ಪುನಃ ನೀರನ್ನು ಹೀರ್ಕೊಳ್ಬೇಕಂದ್ರೆ ಅದು ಆ ನೀರನ್ನು ಹೀರ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಕಲ್ಲಾದ ಹೃದಯ ಆಗಿ ಹೋಗಿರ್ತದೆ. ನಮ್ಮ ಆತ್ಮಿಕ ಜೀವಿತದ ಆ ಒಂದು ಸ್ಥಿತಿಯನ್ನು ಈ ವಾಕ್ಯ ಭಾಗ ತೋರಿಸ್ತಲಿದೆ. ಎಷ್ಟೊಂದು ಒಳ್ಳೆತನಗಳನ್ನು ಹೊಂದಿದಂತಹ ನಾವು ನಮ್ಮ ಹೃದಯಗಳನ್ನು ಕಲ್ಲಾಗಿ ಮಾಡಿಕೊಂಡು ಇನ್ನು ದೇವರಿಂದ ಸಿಗುವಂತಹ ಆ ಒಂದು ಹೊಸತನವನ್ನು ಹೊಂದಲಿಕ್ಕೆ ನಾವು ನಿರಾಕರಣೆಯನ್ನು ತೋರಿಸ್ತೇವೆ. ಅದನ್ನು ಈ ವಾಕ್ಯ ಭಾಗ ನಮಗೆ ತೋರಿಸಿಕೊಡ್ತದೆ. 4ನೇದಾಗಿ,
20ನೇ ವಚನದಲ್ಲಿ ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು ಎಂಬುದಾಗಿ ಹೇಳುವಾಗ ಇಟ್ ಇಸ್ ಅ ಹಾರ್ಟ್ ಆಫ್ ಫ್ಲೆಶ್. ಕಲ್ಲಾದ ಹೃದಯದಲ್ಲಿ ನಾವು ಆ ಸೂಕ್ಷ್ಮತೆಯನ್ನು, ಆ ನಾಜುಕತೆಯನ್ನು ಏನು ಬಿಟ್ಬಿಟ್ಟಿರ್ತೇವೆ ಅದನ್ನು ದೇವರು ಪುನಃ ಹಾಕ್ತಾ ಇದ್ದಾನೆ. ಇಲ್ಲಿ ಹಾಕುವಾಗ ಅಥವಾ ಇಡುವಾಗ ಆತನು ನಮ್ಮಲ್ಲಿ ಆ ನೂತನವಾದಂತಹ ಹೃದಯವನ್ನು ಕೊಡುವಾಗ ಸಂಪೂರ್ಣವಾಗಿ ಬದುಕುವಂತಹ ಹೃದಯವನ್ನು ನಮ್ಮಲ್ಲಿ ಇಡುತ್ತಾನೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಪುನಃ ದೇವರು ನಮ್ಮಲ್ಲಿ ಆ ನೂತನವಾದ ಮೃದುವಾದ ಹೃದಯವನ್ನು ನಮ್ಮಲ್ಲಿ ಇಡುತ್ತಾನೆ ಎಂಬುದಾಗಿ ಹೇಳುವಾಗ ಆ ಒಂದು ಹೃದಯದಲ್ಲಿ ಪುನಃ ಗ್ರಹಿಸುವಂತಹ ಶಕ್ತಿ ಇದೆ, ದೇವರಿಗೆ ಪ್ರತಿಕ್ರಿಯಿಸುವಂತಹ ಶಕ್ತಿ ಇದೆ, ಬೇರೆಯವರನ್ನು ಅವರು ನೋಡಿಕೊಳ್ಳುವಂತಹ ಶಕ್ತಿ ಇದೆ, ಹಾಗೂ ಮತ್ತೊಮ್ಮೆ ದೇವರೆಡೆಗೆ ಹೋಗುವಂತಹ ಶಕ್ತಿ ಇದೆ ಅನ್ನುವಂತಹ ಕೆಪಾಸಿಟಿಯನ್ನು ತೋರಿಸುವಂಥದ್ದು ಆಗಿರ್ತದೆ. ಹಾಗಾಗಿ ಈ ವಾಗ್ದಾನದಲ್ಲಿ ನಮಗೆ ಕಾಣಸಿಗುವಂಥದ್ದು ದೇವರು ಹೇಗೆ ನಮ್ಮಲ್ಲಿ ಆ ನೂತನವಾದಂತಹ ಮೃದುವಾದಂತಹ ಹೃದಯವನ್ನು ಇಟ್ಟು ಮತ್ತೊಮ್ಮೆ ನಮ್ಮನ್ನು ಆ ಸೂಕ್ಷ್ಮತೆಯ ಜೀವಿತಕ್ಕೆ ಕರೆಯುತ್ತಾನೆ, ದೇವರು ಹೇಳುವುದನ್ನು ಕೇಳುವುದಕ್ಕೆ ಕರೆಯುತ್ತಾನೆ ಅನ್ನುವಂಥದ್ದನ್ನು ತೋರಿಸಿಕೊಡ್ತದೆ. ಇಲ್ಲಿ ಅದೆಲ್ಲವನ್ನ ಮಾಡುವಾಗ ಅದು ಸಂಪೂರ್ಣವಾಗಿ ದೇವರ ಆತ್ಮನ, ದೇವರ ಕಾರ್ಯವೇ ಅದು ಆಗಿರ್ತದೆ. ಪ್ರತಿಕ್ರಿಯಿಸದೇ ಇರುವಂತಹ ಹೃದಯವನ್ನು ಮತ್ತೊಮ್ಮೆ ಪ್ರತಿಕ್ರಿಯಿಸುವುದಕ್ಕೆ ಶಕ್ತನಾಗಿ ದೇವರು ಮಾಡುತ್ತಾನೆ. ಇಲ್ಲಿ ಹೊಸ ಆತ್ಮದ ಕುರಿತು ನಾವು ನೋಡಿಕೊಳ್ಳುವಾಗ ನಾವು ನೋಡುವಂತಹ ದೃಷ್ಟಿಕೋನವನ್ನು ಬದಲಾಯಿಸುವಂತಹ ಹೊಸ ಆತ್ಮನು ಅನ್ನುವಂಥದ್ದನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗಿದೆ. ಯಾವ ರೀತಿಯಲ್ಲಿ ನಾವು ದೃಷ್ಟಿಕೋನದ ಮೂಲಕ ನೋಡ್ತಾ ಇದ್ದೇವೆ? ನಾವು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16-17ನೇ ವಚನದಲ್ಲಿ ನೋಡಬೇಕಾದ್ರೆ, ನೀವು ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿ ಎಂಬುದಾಗಿ ಹೇಳುವಾಗ ಆತ್ಮನಿಂದ ಸಿಗುವಂತಹ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿ. ಯಾಕೆ? ಅದು ನಾವು ನೋಡುವಂತಹ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂಥದ್ದಾಗಿರ್ತದೆ. ಇಲ್ಲಿ ಈ ಹೊಸ ಆತ್ಮನು ಎಂಬುದಾಗಿ ಹೇಳುವಾಗ ನಮ್ಮಲ್ಲಿ ಒಂದು ರೀತಿಯಲ್ಲಿ ಈ ಮದರ್ ಬೋರ್ಡ್ನ ಚೇಂಜ್ ಮಾಡಿದ ಹಾಗೆ. ಏನಂದರೆ, ಮಾಡುವಂತಹ ಕಾರ್ಯಗಳು ಅದೇ ಆಗಿದ್ದರೂ ಮಾಡುವಂತಹ ರೀತಿ ಬದಲಾಗ್ತದೆ, ನಾವು ನೋಡುವಂತಹ ಆ ದೃಷ್ಟಿಕೋನಗಳು ಬದಲಾಗ್ತದೆ. ನಾವು ಕಲ್ಲಾದ ಹೃದಯದ ಮೂಲಕ ಯಾವೆಲ್ಲ ವಿಷಯಗಳನ್ನು ಅಯ್ಯೋ ಪರವಾಗಿಲ್ಲ ಅಂತ ಒಂದು ರುಟೀನ್ ದಿನಚರಿಯ ಪ್ರಕಾರ ನೋಡ್ತಾ ಇದ್ದೇವೋ, ಈಗ ಹೊಸ ಹೃದಯವನ್ನು ಹೊಂದಿದ ನಂತರ, ಹೊಸ ಆತ್ಮವನ್ನು ಪಡೆದ ನಂತರ ಅದೆಲ್ಲವನ್ನ ಬದಿಗಿಟ್ಟು ದೇವರ ದೃಷ್ಟಿಕೋನದ ಮೂಲಕ ನೋಡುವಂಥವರು ಆಗಿರ್ತೇವೆ. ಪುನಃ ದೇವರೆಡೆಗೆ ಗಮನವನ್ನು ಕೊಡುವಂಥವರಾಗಿರ್ತೇವೆ. ನಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವಂತಹ ಕಾರ್ಯಗಳಿಗೆ ನಾವು ಗಮನ ಹರಿಸುವಂಥವರಾಗಿರ್ತೇವೆ. ಹಾಗೂ ನಮ್ಮ ಸುತ್ತಮುತ್ತಲಿನ ಜನರೊಟ್ಟಿಗೆ ಪುನಃ ಆ ಸಂಬಂಧಗಳನ್ನು ಬೆಳೆಸುವಂಥವರಾಗಿರ್ತೇವೆ. ಇಲ್ಲಿ ಹೊಸ ಆತ್ಮನು ಎಂಬುದಾಗಿ ಹೇಳುವಾಗ ಅದು ಕೇವಲ ವಿಧೇಯತೆಯನ್ನು ಮೂಡಿಸುವಂಥದ್ದಲ್ಲ, ಅದು ಇಟ್ ಈಸ್ ಆಲ್ ಅಬೌಟ್ ಅಲೈನ್ಮೆಂಟ್. ದೇವರ ದೃಷ್ಟಿಕೋನಕ್ಕೆ ನಮ್ಮನ್ನು ನಾವು ಅಲೈನ್ ಮಾಡಿಕೊಂಡಿದ್ದೇವಾ, ಆಗ ಬೈ ಡಿಫಾಲ್ಟ್ ಆಗಿ ನಮ್ಮಲ್ಲಿರುವಂಥ ನಂಬಿಕೆ ಅರಿದು ಬರುತ್ತದೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂಥದ್ದಾಗಿರ್ತದೆ. ಇಲ್ಲಿ ಹೊಸ ಹೃದಯ ಎಂಬುದಾಗಿ ಹೇಳುವಾಗ ನಮ್ಮಲ್ಲಿ ನೂತನ ಸ್ವಭಾವವನ್ನು, ಹೊಸ ಆತ್ಮನು ಎಂಬುದಾಗಿ ಹೇಳುವಾಗ ನೂತನ ದೃಷ್ಟಿಕೋನವನ್ನು ಕೊಡುವಂತಹ ಅಂಶಗಳು ಆಗಿರ್ತದೆ. ಯಾವ ವಿಷಯಗಳಿಗೆ ನಮ್ಮ ಹೃದಯಗಳನ್ನು ಮುಚ್ಚಿಕೊಂಡಿದ್ದೆವು, ಯಾವ ವಿಷಯಗಳು ನಮ್ಮನ್ನು ತಲುಪ್ತಿರಲಿಲ್ಲ, ಯಾವ ಅಂಶಗಳಿಗೆ ನಾವು ಪ್ರತಿರೋಧವನ್ನು ತೋರಿಸುತ್ತಿದ್ದೆವು, ಅದೆಲ್ಲವೂ ಈ ನೂತನ ಹೃದಯವನ್ನು, ನೂತನ ಆತ್ಮವನ್ನು ಹೊಂದಿಕೊಂಡ ನಂತರ ಎಲ್ಲವೂ ಸಹ ಹೊಸದಾಗಿ ಕಾರ್ಯ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಅಷ್ಟು ಮಾತ್ರವೇ ಅಲ್ಲದೆ ಈ 20ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅವರೊಳಗಿಂದ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು, ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು ಎಂಬುದಾಗಿ ಹೇಳುವಾಗ ಆ ಸಂಬಂಧ ಮತ್ತೊಮ್ಮೆ ಮರುರೂಪಿಸಲ್ಪಟ್ಟಿರುವಂಥದ್ದನ್ನು ತೋರಿಸಿಕೊಡುತ್ತದೆ. ಈ ಒಂದು ಸೆರೆಯಲ್ಲಿದ್ದಂತಹ ಜನರಿಗೆ ಹಾಗೂ ಈ ಬಂಧನಲ್ಲಿದ್ದಂತಹ ಜನರಿಗೆ ನಂಬಿಕೆ ಸಂಪೂರ್ಣವಾಗಿ ಕಳೆದು ಹೋಗಿರ್ತದೆ. ಒಬ್ಬರು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡುವಂಥದ್ದನ್ನು ನೋಡಿರಬಹುದು.
ಸಂಪೂರ್ಣವಾಗಿ ಜನರು ತಮ್ಮನ್ನು ಸಪ್ರೇಟ್ ಮಾಡಿಕೊಂಡು ಐಸೋಲೇಷನಲ್ಲಿ ಇದ್ದಿರಬಹುದು. ಇವರೆಲ್ಲರಲ್ಲೂ ಸಹ ದೇವರು ಒಂದೇ ಮನಸ್ಸನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವಾಗ ಎಲ್ಲರನ್ನ ಪುನಃ ಒಂದು ಮಾಡುತ್ತೇನೆ. ನೀವು ಯಾರನ್ನೂ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ನಾನೇ ನಿಮ್ಮನ್ನು ಪುನಃ ಒಂದು ಮಾಡುತ್ತೇನೆ. ನಿಮ್ಮಲ್ಲಿ ಕಳೆದು ಹೋದಂತಹ ನಂಬಿಕೆಯನ್ನು ಪುನಃಸ್ಥಾಪಿಸುತ್ತೇನೆ. ವೈಯಕ್ತಿಕವಾಗಿ ನಿಮ್ಮನ್ನು ಗುಣಪಡಿಸುತ್ತೇನೆ. ಅಷ್ಟು ಮಾತ್ರವೇ ಅಲ್ಲದೆ ಸಮುದಾಯವಾಗಿ ನಿಮ್ಮನ್ನು ಒಟ್ಟುಗೂಡಿಸುತ್ತೇನೆ ಅನ್ನುವಂಥದ್ದನ್ನು ಈ ವಾಕ್ಯ ನಮಗೆ ತೋರಿಸಿಕೊಡ್ತದೆ. ಈ ಹೊಸ ಹೃದಯ ಅಥವಾ ಹೊಸ ಮನಸ್ಸು ಎಂಬುದಾಗಿ ಹೇಳುವಾಗ ದೇವರು ನಮ್ಮಲ್ಲಿ ಕಾರ್ಯಗಳನ್ನು ಮಾಡುತ್ತಾನೆ. ಆದರೆ ಅನೇಕ ಬಾರಿ ನಮ್ಮ ಹಠದಿಂದ ಅಥವಾ ನಮ್ಮ ಉದಾಸೀನತೆಯಿಂದ ಅಯ್ಯೋ ನಾಳೆ ಮಾಡುತ್ತೇನೆ ಅನ್ನುವಂತಹ ಅಂಶದಿಂದ ಅಯ್ಯೋ ದೇವರ ಕಡೆಗೆ ನಾನು ಜಾಸ್ತಿ ತಿರ್ಕೊಂಡ್ರೆ ಇವರೆಲ್ಲ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಅನ್ನುವಂತಹ ಭಯದಿಂದ ದೇವರನ್ನು ಅನೇಕ ಬಾರಿ ನಾವು ದೂರ ಇಟ್ಬಿಟ್ಟಿರ್ತೇವೆ. ಈ ದೂರ ಇಟ್ಟಿರುವಂತಹ ಕಾರಣದಿಂದ ನಾವು ಅನುಭವಿಸ್ತಿರುವಂತಹ ಕಷ್ಟಗಳನ್ನು, ಅನುಭವಿಸ್ತಿರುವಂತಹ ಆತಂಕಗಳನ್ನು ಸರಿಯಾದ ರೀತಿಯಲ್ಲಿ ಗುಣ ಹೊಂದುವ ಹಾಗೆ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ವಾಕ್ಯ ಭಾಗ ಹೇಳ್ತಾ ಇರುವಂಥದ್ದು, ನಾನು ನಿಮಗೆ ಹೊಸ ಹೃದಯವನ್ನು ಕೊಡುವಾಗ, ಒಂದೇ ಮನಸ್ಸನ್ನು ಕೊಡುವಾಗ, ನೂತನ ಸ್ವಭಾವವನ್ನು ಕೊಡುವಾಗ, ಅಥವಾ ನಿಮ್ಮಲ್ಲಿ ನಾನು ನೂತನವಾದಂತಹ ಆತ್ಮನನ್ನು ಕೊಡುವಾಗ ನಿಮ್ಮ ಜೀವಿತಗಳು ಮತ್ತೊಮ್ಮೆ ನನ್ನ ಮೂಲಕ ಅಥವಾ ನನಗೆ ನಿಕಟವಾಗಿ ಬರುವಂಥದ್ದನ್ನು ತೋರಿಸಿಕೊಡುತ್ತದೆ ಎಂಬುದಾಗಿ ನಮಗೆ ಇಲ್ಲಿ ಹೇಳುವಂಥದ್ದಾಗಿರ್ತದೆ. ಹಾಗಾಗಿ ಕಳೆದ ವಾರ ನಾನು ನಿಮಗೆ ಹೇಗೆ 3 ವಿಷಯಗಳನ್ನು ಹಂಚಿಕೊಂಡೆನೋ ಅದೇ ರೀತಿಯಲ್ಲಿ ಈ ದಿನವೂ ಸಹ ಈ ವಾಕ್ಯ ಭಾಗವನ್ನು ಸ್ವಲ್ಪ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಟ್ಟು 3 ವಿಷಯಗಳನ್ನು ಹೇಳಿ ನಾನು ಈ ಪ್ರಸ್ತಾಪವನ್ನು ಮುಗಿಸ್ತೇನೆ. ಮೊದಲನೆಯದಾಗಿ ಕಲ್ಲಾದ ಅಂಶ ಎಂಬುದಾಗಿ ಹೇಳುವಾಗ ನಾವು ದೇವರನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಅನ್ನುವಂತಹ ಸ್ಥಿತಿಯನ್ನು ತೋರಿಸುವಂಥದ್ದಾಗಿರ್ತದೆ. ನಾವು ದೇವರ ವಾಕ್ಯದ ಎಡೆಗೆ, ದೇವರ ನಿಕಟತೆಯ ಎಡೆಗೆ, ದೇವರು ತೋರಿಸುವಂತಹ ನಿರೀಕ್ಷೆಯ ಎಡೆಗೆ ನಮ್ಮ ಹೃದಯಗಳನ್ನು ಮುಚ್ಚಿದ್ದೇವೆ, ಗ್ರಹಿಸುವುದಕ್ಕೆ ಶಕ್ತಿ ಇಲ್ಲ ಎಂಬುದಾಗಿ ಹೇಳಬೇಕಾದರೆ ಈ ದಿನದ ವಾಕ್ಯ ಭಾಗ ನಮ್ಮದಾಗಿರಬೇಕು. ಯಾಕೆಂದರೆ ನಮ್ಮಲ್ಲಿ ಕಲ್ಲಾದ ಹೃದಯವಿದ್ದರೆ ದೇವರು ಆ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ನಮ್ಮಲ್ಲಿ ಇಡುವಾತನಾಗಿರ್ತಾನೆ. ಅಂತಹ ಕಾರ್ಯಕ್ಕೆ ನಾವು ದೇವರಿಗೆ ಅನುವು ಮಾಡಿಕೊಡಬೇಕಾಗಿದೆ. ಎರಡನೇದಾಗಿ ನಮ್ಮಲ್ಲಿ ಆಗುವಂತಹ ಒಳ ಪರಿವರ್ತನೆ ಅದು ಕೇವಲ ಬಾಹ್ಯಾಚಾರವಾಗಿ ತೋರಿಸುವಂಥದ್ದಲ್ಲ, ಬದಲಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಪರಿಪಕ್ವತೆಯನ್ನು ತೋರಿಸುವಂಥದ್ದಾಗಿರ್ತದೆ. ಅಯ್ಯೋ ನನಗೆ ಸ್ಟ್ರಾಂಗ್ ವಿಲ್ ಪವರ್ ಇದೆ, ನಾನು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಆ ಒಳಗಿನ ಪರಿವರ್ತನೆ ಆಗಬೇಕಾದರೆ ನೂತನ ಹೃದಯ ಸಿಗದ ಹೊರತು ಆ ಒಳಗಿನ ಪರಿವರ್ತನೆ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇದು ನನ್ನಿಂದ ಆಗೋದಕ್ಕೆ ಸಾಧ್ಯವಿಲ್ಲ, ಬದಲಾಗಿ ದೇವರಿಂದ ಮಾತ್ರವೇ ಆ ಒಳಗಿನ ಪರಿವರ್ತನೆ ಆಗೋದಕ್ಕೆ ಸಾಧ್ಯ. ಮೂರನೆಯದಾಗಿ ನಾನು ವೈಯಕ್ತಿಕವಾಗಿ ಗುಣ ಹೊಂದಿದ್ದೇನೆ ಎಂಬುದಾಗಿ ಹೇಳುವಾಗ, ನಾನು ವೈಯಕ್ತಿಕವಾಗಿ ಗುಣ ಹೊಂದಿದ ನಂತರ ನನ್ನ ಸಮುದಾಯವನ್ನು ಸಹ ಸಂಪೂರ್ಣವಾಗಿ ಪುನಃಸ್ಥಾಪಿಸುವಂತಹ ಒಂದು ರೀತಿಯಲ್ಲಿ ಕಾರ್ಯ ಮಾಡುವುದಕ್ಕೆ ಸಾಧ್ಯ. ನಾವು ನೂತನ ಹೃದಯವನ್ನು ಹೊಂದಿಕೊಳ್ಳುವಾಗ ಈ ವಿಭಜನೆಗಳು ನಮ್ಮಲ್ಲಿ ಒಡೆದು ಹೋಗ್ತದೆ, ಸಂಧಾನ ಕಾರ್ಯ ಮಾಡ್ತದೆ, ಅನ್ಯಾಯ ಹೋಗ್ತದೆ, ನ್ಯಾಯ ಕೆಲಸ ಮಾಡ್ತದೆ, ಅಪನಂಬಿಕೆ ಹೋಗ್ತದೆ, ನಂಬಿಕೆ ಕಾರ್ಯ ಮಾಡ್ತದೆ. ಹಾಗಾಗಿ ಈ ಹೊಸ ಹೃದಯವನ್ನು, ಹೊಸ ಆತ್ಮನನ್ನು ಹೊಂದುವಾಗ ಹೌದು ನನ್ನನ್ನು ವೈಯಕ್ತಿಕವಾಗಿ ಗುಣಪಡಿಸ್ತದೆ ಸರಿ, ಅದರ ಜೊತೆಗೆ ಪುನಃ ನಾನು ನನ್ನ ಸಮುದಾಯದ ಒಟ್ಟಿಗೆ, ನಾನು ಸುತ್ತಮುತ್ತಲಿರುವಂಥ ಜನರೊಟ್ಟಿಗೆ ಮತ್ತೊಮ್ಮೆ ಆ ಸಂಬಂಧವನ್ನು ಬೆಳೆಸುವಲ್ಲಿ ಕಾರ್ಯ ಮಾಡುವಂಥದ್ದಾಗಿರ್ತದೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಹಾಗಾಗಿ ಈ ಹೊಸ ಹೃದಯ, ಹೊಸ ಆತ್ಮ ಎಂಬುದಾಗಿ ಹೇಳುವಾಗ ಒಳಗಿನಿಂದ ಸಂಪೂರ್ಣವಾಗಿ ನಮ್ಮನ್ನು ಬದಲು ಮಾಡುವಂತಹ ಕಾರ್ಯವಾಗಿರ್ತದೆ. ಹೊಸದಾಗಿ ಯೋಚಿಸಲು ಪ್ರೋತ್ಸಾಹಿಸುವಂತಹ ಕಾರ್ಯವಾಗಿರ್ತದೆ. ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡು ದೇವರೆಡೆಗೆ ಹತ್ತಿರ ಹೋಗುವಂತಹ ಕಾರ್ಯವಾಗಿರ್ತದೆ. ಅಲ್ಲಿಗೆ ಈ ಯೆಹೆಜ್ಕೇಲನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 19 ಹಾಗೂ 20ನೇ ವಚನದಲ್ಲಿ ಹೇಳುವ ಹಾಗೆ,
ಬಂಧನದಲ್ಲಿ ಇದ್ದಂತಹ ಜನರಿಗೆ ದೇವರು ಒಂದೇ ಮನಸ್ಸನ್ನು ಕೊಟ್ಟು ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಇಟ್ಟು ಅವರಲ್ಲಿ ಮತ್ತೊಂದು ಹೊಸ ಆತ್ಮನನ್ನು ಇರಿಸ್ತಾನೆ ಎಂಬುದಾಗಿ ಹೇಳುವಾಗ ನಮ್ಮ ದೃಷ್ಟಿಕೋನಗಳು ಬದಲಾಗಿವೆಯಾ? ನಾವು ನೋಡುವಂತಹ ರೀತಿ ಬದಲಾಗಿದೆಯಾ? ನಾನು ಆಲೋಚನೆ ಮಾಡುವಂಥ ರೀತಿ ದೇವರ ಚಿತ್ತಕ್ಕೆ ಸರಿಯಾಗಿರುವಂಥದ್ದಾಗಿದೆಯಾ? ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರೇ, ಇಲ್ಲಿಯ ತನಕ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಹೊಸತಾದಂತಹ ಹೃದಯವನ್ನು ನಮ್ಮಲ್ಲಿ ಕೊಡು. ನೂತನವಾದಂತಹ ಮನಸ್ಸನ್ನು ನಮ್ಮಲ್ಲಿ ಇರಿಸು. ಅದರ ಮೂಲಕ ನಾವು ನೋಡುವಂತಹ ದೃಷ್ಟಿಕೋನಗಳು ಬದಲಾಗುತ್ತವೆ. ನಿನ್ನನ್ನು ಹೊಂದಿಕೊಳ್ಳುವಂತಹ ರೀತಿ ಬದಲಾಗುತ್ತವೆ. ಹಾಗೂ ನಾವು ಸುತ್ತಮುತ್ತಲೂ ಜನರೊಟ್ಟಿಗೆ ನಡೆದುಕೊಳ್ಳುವಂಥ ರೀತಿ ಬದಲಾಗುತ್ತವೆ. ಹಾಗಾಗಿ ನಿನ್ನಲ್ಲಿಯೇ ನಾವು ಅದೆಲ್ಲದಕ್ಕೆ ಉತ್ತರವನ್ನು ಕಂಡುಕೊಳ್ಳುವ ಹಾಗೆ ಸಹಾಯವಾಗುತ್ತದೆ. ಆಮೇನ್.